ಏನಪ್ಪ, ಒಂದೊಳ್ಳೆ ಎಳೆ ಮೇಕೆದು ಮಟನ್ ಹೊಡ್ಕೊಡು. ಹಂಗೆ ಬಾಯಿಗಿಟ್ರೆ ಕರ್ಗೋಗ್ಬಿಡ್ಬೇಕು ಮಟನ್ನು, ಹಂಗಿರ್ಬೇಕು ನೋಡು. ಆಯ್ತು ಹೇಳಣ್ಣ, ಈ ಸತಿ ಮೇಕೆ ನೋಡ್ರಿ ಎಷ್ಟೊಂದು ತಗೊಬಂದು ಇಟ್ಕೊಂಡಿದ್ದೀನಿ. ಇವತ್ತು ಸಂತೆ ಅಲ್ವೇನಣ್ಣ, ಯಾರನ್ನ ಬಂದೇ ಬರ್ತಾರೆ ಮಟನ್ ತಗೊಂಡೋಗೋಕ್ಕೆ. ಒಳ್ಳೆ ವ್ಯಾಪಾರ ಇವತ್ತು ನನಗೆ. ಆಲೆ ಬೆಳಗ್ಗೆಯಿಂದ 3 ಮರಿ ಹೊಡೆದಿದ್ದೆ ನೋಡ್ರಿ. ಯಾರೋ ತಲೆ ಬೇಡ ಅಂತ ಬಿಟ್ಬಿಟ್ಟು ಹೋಗೋರೆ. ನಿಮಗೆ ನಾನು ಬೇಕಾ? ಬೇಡಪ್ಪ, ಎಷ್ಟೊತ್ತಾಯ್ತೋ ಕಟ್ ಮಾಡಿ. ಬೇಡ, ಯಾವುದನ್ನ ಒಳ್ಳೆ ಮರಿ ಹೊಡಿ. ನನಗೆ ಒಂದು ಮೇಕೆ ಫುಲ್ ಬೇಡ. ಮೇಕೆ ತಲೆ ಕಾಲು ಬೇಕು, ಆಮೇಲೆ ತೊಡೆ ಬಾಗುದ್ದು ನಲ್ಲಿ ಮೂಳೆ ಇರಬೇಕು ಅಂಥ ಮಟನ್ ಕೊಡು. ಆಯ್ತು ಹೇಳ್ರಣ್ಣ, ಯಾವ್ದು ಬೇಕು ನೋಡ್ರಿ. ನೀವು ಯಾವ ಮರಿ ಹೇಳ್ತೀರೋ ಆ ಮರಿ ಹೊಡ್ಕೊಡ್ತೀನಪ್ಪ. ಯಾವುದನ್ನ ತಗೊಳ್ರಿ. ಹಂಗ ನಿನ್ನ ಕಾಲ್ತವಲ್ಲ ಐತಲ್ಲ, ಅದಂಗೆ ನೋಡೋಕ್ಕೆ ತಪ್ಪಗೆ ಮೈ ತುಂಬ್ಕೊಂಡು ಐತಲ್ಲ, ಅದನ್ನೇ ಹೊಡಿಯೇ. ಮಾಂಸ ಸಖತ್ತಾಗಿರ್ತದೆ ಅದರಲ್ಲಿ. ಓ ಇದೇನ್ರಣ್ಣ, ಇದು ಮೊನ್ನೆ ತಂದೆ. ಇದಕ್ಕೆ 12,000 ರೂಪಾಯಿ ಕೊಟ್ಟಿದ್ದೀನಿ. ತಪ್ಪಾಗಿ ಐತೆ, ಆದರೆ ಸ್ವಲ್ಪ ಗುದ್ತದೆ, ಭಾರಿ ಕೊಬ್ಬಿಂದಿದು. ಇದನ್ನು ಯಾರು ತಗೋತಾರೆ ಅಂತ ಕಾಯ್ತಾ ಇದ್ದೆ. ನೀವು ಸಿಕ್ಕೇ ಬಿಟ್ರಿ ನೋಡ್ರಿ, ಅದೃಷ್ಟವಂತರು. ಹೂನಪ್ಪ, ಇವತ್ತು ನನ್ನ ತಂಗಿ ಮನೆಗೆ ಬಂದಿರೋದು, ಅಪರೂಪಕ್ಕೆ ಬಂದಿರೋದು. ಅವಳಿಗೆ ಮ್ಯಾಕೆ ಮಟನ್ ಅಂದರೆ ತುಂಬ ಇಷ್ಟ. ಅದು ತಲೆಕಾಲು ಮಾಂಸದ ಸೂಪು, ಆಮೇಲೆ ಇದು ನಲ್ಲಿ ಮೂಳೆ ಅಂದರೆ ಪಂಚಪ್ರಾಣ ನೋಡು. ಅದಕ್ಕೇ ಹೇಳ್ತಿರೋದು, ಎಳೆ ಮಾಂಸ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಚೆನ್ನಾಗಿ ಮಸಾಲೆ ಹಾಕ್ಬಿಟ್ಟು ಸಾರು ಮಾಡ್ಕೊಂಡು ತಿಂದರೆ ಮುದ್ದೆ ಎರಡಲ್ಲ 3 ಮುದ್ದೆ ಹೊಡೆದು ಬಿಡ್ಬೋದು. ಹಂಗಿರ್ತದೆ ಮಟನ್ ಊಟ. ಬೇಬೆ ಹೊಡಿ, ಗೊತ್ತಾಗ್ತದೆ. ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕಲ್ಲ, ಇಲ್ಲಿ ನೋಡ್ತಿದ್ರೆ ತಿನ್ಬೇಕು ಅನಿಸ್ತಾಯ್ತು ನನಗೆ. ಆಯ್ತು ಹೇಳೋಣ, ಆಯ್ತು ಮರಿ ಹೊಡ್ಕೊಡ್ತೀನಿ. ಆಹಾ ಎಂಥ ಒಳ್ಳೆ ಏಟ, ಒಂದೇ ಏಟ ಕತ್ತರಿಸ್ಬಿಟ್ಟಲ್ಲ. ಬಿಡು, ನಿನ್ನ ಶಕ್ತಿಗೆ ಮೆಚ್ಚಬೇಕಾದ್ದೆ. ಇನ್ನೇನಣ್ಣ, ಈ ಮಾದ ಒಂದು ಸರಿ ಕತ್ತಿ ಹಿಡಿದ್ರೆ ಅಷ್ಟೇ ಮುಗೀತು. ಒಂದೇ ಏಟು ಕಚ್ಕಂತ ಕಟ್ಟಾಗ್ಬಿಡ್ಬೇಕು ಕತ್ತು. ಆಯ್ತಾಯ್ತು, ಬೇಗ ಚರ್ಮನೆಲ್ಲ ಸುಳಿದ್ಬಿಟ್ಟು ಬೇಗ ಕಟ್ ಮಾಡಿಕೊಡು. ಹೊತ್ತಾಯ್ತು, ತಗೊಂಡು ಹೋಗ್ಬೇಕು ಮನೆಗೆ. ಒಂಚೂರು ತುಂಡು ದಪ್ಪನಾಗೆ ಹಾಕು. ನಲ್ಲಿ ಮೂಳೆ ಎಲ್ಲ ದೊಡ್ಡದಾಗಿ ಇರಲಿ. ಒಲೆನಲ್ವ ಬೇಯಿಸೋದು, ಸೌದೆ ಒಲೆಯಲ್ಲಿ. ನಮ್ಮ ಮನೆಗೆ ದೊಡ್ಡ ಪಾತ್ರೆ ಐತೆ. ಅಣ್ಣ, ಪಾತ್ರೆಗಿಂತ ಒಲೆಯಲ್ಲಿ ಮಾಡೋದ್ರಿಂದ ಮಣ್ಣಿಂದು ಮಡಕೆ ಬರ್ತದಲ್ಲ, ಮಣ್ಣಿನ ಮಡಕೆ ಮಾಡಿಸ್ಬಿಡು ಅಡುಗೆನ. ಸಕ್ಕದಾಗ ಆಗ್ತದೆ ಸಾರು. ಆಮೇಲೆ ಮಾಂಸ ಬಿಸಿ ಇರ್ತದೆ ಯಾವಾಗಲೂ, ರುಚಿನೂ ಹಂಗೆ ಬರ್ತದೆ. ಅದು ನಿಜನೇ. ಆಯ್ತು, ಹಂಗೆ ಮಾಡ್ತೀನಿ. ಬೇಗ ಕತ್ರಿಸ್ಕೊಡು. ಇಡೋಣ, ಒಂದು 10 ನಿಮಿಷ ಇರು, ಎಲ್ಲ ಕತ್ರಿಸ್ಕೊಟ್ಬಿಡ್ತೀನಿ. ನೋಡೋಣ ಹೆಂಗೆ ಚರ್ಮ ಸುಳ್ದಿದ್ದೀನಿ ಅಂತ. ಹೂನಪ್ಪ, ಚೆನ್ನಾಗೇ ಸುಳ್ದಿದ್ದಿ. ಚರ್ಮ ಏನು ಮಾಡ್ತೀಯ? ಚರ್ಮ ನಂಗೆ ಗೊತ್ತಿರೋಬ್ರು ಅವರೇ ಚರ್ಮ ತಗೊಂಡು ಈ ಬ್ಯಾಗು ಮತ್ತು ಈ ಡೋಲು ಇದಕ್ಕೆಲ್ಲ ಮಾಡ್ಕೋತಾರಂತೆ, ಒಣಗಿಸ್ಬಿಟ್ಟು. ಹೆಂಗಾರ ಮಾಡ್ಕೊಳ್ಳಿ, ನನಗೊಂದು 200 ರೂಪಾಯಿ ಸಿಗ್ತದೆ ಸಾಕು. ಓ ಹೌದಾ, ಸರಿ ಬೇಕು ಕತ್ರಸು. ಹೂನಿರೋಣ, ಕಟ್ ಮಾಡಿಕೊಡ್ತೀನಿ. ಸಾಕೇನಣ್ಣ ಪೀಸು ಇಷ್ಟಪ್ಪಗೆ? ಸಾಕು ಬಿಡು, ಸಾಕು. ಇದಕ್ಕಿಂತ ಚಿಕ್ಕದಾದರೆ ಪೀಸು ತಿನ್ನೋಕ್ಕೆ ಬೇಜಾರು. ಎಲ್ಲ ಮೆತ್ತಗೆ ಪುಡಿ ಆದಂಗೆ ಆಗ್ಬಿಡ್ತದೆ. ಹಿಂಗೆ ಇರಬೇಕು, ಕೈಗೆ ಸಿಗಬೇಕು, ಕೈಗೆ ಬಾಯಿಗೆ. ಕವರ್ಗೆ ಹಾಕ್ಕೊಡು. ತಾಳೋಣ, ಈ ಬ್ಯಾಗ್ ಹಾಕಿದ್ದೀನಿ. ಸರಿನಪ್ಪ, ಎಷ್ಟು ಇದಕ್ಕೆ? ಅಣ್ಣ 2 kg ತಗೊಂಡಿದ್ಯಾ? 1,600 ರೂಪಾಯಿ ಆಗ್ತದೆ ಕಣ್ಣು. ನಿನಗೆ ಅಂತ 1,700 ರೂಪಾಯಿ ಕೊಡು. ಇನ್ನೂ ಒಂದು 100 ರೂಪಾಯಿ ಕಮ್ಮಿ ಮಾಡ್ಕೊಳ್ರಿ. ಇಲ್ಲ ಕಣ್ಣು, ಅದಕ್ಕೆ 100 ರೂಪಾಯಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸಂತೆ ಇವತ್ತು ಹೆಂಗೋ ವ್ಯಾಪಾರ ಆಗೇ ಆಗ್ತದೆ ಅಂತ. ಬೇರೆ ದಿನ ಆಗಿರೋ ಇಷ್ಟಕ್ಕೂ ಕಮ್ಮಿ ಕೊಡ್ತಿರ್ಲಿಲ್ಲ ನಾನು. ಆಯ್ತು ಕೊಡ್ತೀನಿ. 1,700 ರೂಪಾಯಿ ಐತೆ, ಹೇಳ್ಸ್ಕೊಂಬಿಡಪ್ಪ. ಆಯ್ತು ಬಿಡೋಣ, ಕೊಟ್ಮೇಲೆ ಕರೆಕ್ಟಾಗಿ ಕೊಟ್ಟಿರ್ತೀಯ. ಆಯಿತು, ಇನ್ನೊಂದು ದಿನ ಯಾವಾಗನ ಬೇಕಾದರೆ ಇಲ್ಲಿಗೆ ಬಾ. ಆಯ್ತು ಬರ್ತೀನಿ. ಅಲ್ಲಲ್ಲೇ ಕಿಜ್ಜಿ, ಅಲ್ಲ ಆ ಜೇಕನ್ ಗಂಡಂಗೆ ಅದೇನು ಬಡ್ದೈತೋ, ಗರ ಬಡ್ದೈತೆ, ಗರ ಅಂತಾರಲ್ಲ, ಅದೇನಾರ ಬಡ್ದ್ಕಿಡ್ದೈತೋ ಏನೋ. ಇಂಥ ಮನ್ಸು ಅಂತ ಗೊತ್ತಿರಲಿಲ್ಲ ಕಣಲೆ. ಅವನೇನು ಹೊಟ್ಟೆಗೆ ಅನ್ನ ತಿಂತಾನೋ ಮಣ್ಣಿಗಿಣ್ಣು ತಿಂತಾನೋ? ಅಲ್ಲ ಮಕ್ಕಳ ಮೇಲೆ ಅವ್ನು ಸಾಹಸ ಮಾಡಕ್ಕೆ ಹೋಗ್ತಾನಲ್ಲ.
ನಾನು ನಮ್ಮನೆ ಅಪ್ಪನೇ ಬೈಕತ್ತಿರ್ತೀನಿ, ಯಾಕೆ ಹಿಂಗಾಡ್ತಾನ ಅವಳೆ ಹುಚ್ಚನಾಗಿ ಕಚ್ದಂಗೆ ಅಂತ. ಇವನು ಅದಕ್ಕಿಂತ ಕಡೆ ಇವನು ಪಾಪ ಜಯಕ. ನಮ್ಮದು ಮನೆಯಲ್ಲ ಎಷ್ಟೋ ಚೆನ್ನಾಗೈತಮ್ಮ ಅವ್ರದ್ದು ಮನೆಗಿಂತ. ಹೂನಲ್ಲೇ ಬಾನು, ನನಗಂತೂ ಹೊಟ್ಟೆ ಉರಿದೋಗ್ತದೆ. ಅದು ಅಲ್ಲದೆ ನನಗೂ ನನ್ನ ಗಂಡಂಗೂ ಚಾಡಿ ತಂದಿಕ್ಬೇಕು ಅಂತ ಅಂದ್ಕೊಂಡವನೆ ರಾಮಣ್ಣ. ಹೋಗಿ ಅವರಮ್ಮ ಅದೇನಂತ ಹೆಸರಿಟ್ಲು. ಭಗವಂತ ರಾಮನ ಹೆಸರಿಟ್ಟವಳೆ. ಒಂದೇ ಒಂದು ಚೂರು ರಾಮನ ಬುದ್ಧಿ ಇಲ್ಲ. ಶ್ರೀರಾಮಂದು ಹೆಸರು ಹಿಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಹೆಂಡತಿ ಮೇಲೆ ಜಬರ್ದಸ್ತ ಮಾಡ್ತಾರೆ ಇಂಥವ್ರು. ಹಲ್ಕಟ್ ನನ್ನ ಮಕ್ಕಳು. ನನಗೆಷ್ಟು ಕೋಪ ಬರ್ತೈತೆ ಅಂದ್ರೆ ನೀನು ಹೇಳಿದ್ದು ಕೇಳಿ ಹೋಗಿ ಎರಡು ತದಕ್ ಬಿಡ್ಲ ಅನ್ನಂಗೆ ಆಗ್ತೈತೆ ಕಣೆ. ನನಗೂ ಹಂಗೆ ಆಗ್ತೈತೆ. ಇಂಥ ನಿಂಗೆ ಬಿಟ್ಟರೆ ಆಗಲ್ಲ ಕಣೆ ಬಾನು. ನಾನು ಜಯಕನ್ ಮಾತು ಕೇಳೋದಿಲ್ಲ. ಅಲ್ಲ, ನನಗೂ ನನ್ನ ಗಂಡಂಗೂ ಚಾಡಿ ತಂದಿಕ್ಬೇಕು ಅಂತ ಮಾಡಿದ್ದಾನೆ ಅಂದಮೇಲೆ ನನ್ನ ಸಂಸಾರ ವಿಷಯಕ್ಕೆ ತಲೆ ಹಾಕೋಕ್ಕೆ ಅವನು ಯಾರು? ಹೆಂಗೋ ನನ್ನ ಗಂಡ ನಾನು ಸ್ವಲ್ಪ ರೇಗಾಡಿದ್ರೆ ಸುಮ್ಮನೆ ಆಗ್ತಾನೆ. ಅರ್ಥ ಮಾಡಿಸಿದ್ದೀನಿ ಏನಂತ ಅಂದ್ರೂ ಮತ್ತೆ ಪದೇ ಪದೇ ಹಿಂಗೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಹೂನಲ್ಲ, ಇವತ್ತು ನಿನ್ನ ಸಂಸಾರಕ್ಕೆ ಹುಳಿ ಹಿಂಡೋರು ಬಂದು ನಾಳೆ ದಿನ ನನ್ನ ಸಂಸಾರಕ್ಕೆ ಹುಳಿ ಹಿಂಡಲ್ಲ ಅಂತ ಏನು ಗ್ಯಾರಂಟಿ? ಹೂನೆಲೆ ಪಕ್ಕ ಹುಳಿ ಹಿಂಡ್ತಾನವನು. ಸುಮ್ಮನೆ ಬಿಡಬಾರ್ದು. ನೀನು ಇವತ್ತು ಹಣ್ಣು ಮಾರಕ್ಕೆ ಹೋಗ್ಲೇಬೇಕಾ? ಹಣ್ಣು ಮಾರೋಣ ಅಂತಾನೆ ಎಲ್ಲೆನ್ ಕಿತ್ಕೊಬಂದೆ ತೋಟಕ್ಕೆ ಹೋಗಿ ನೋಡಿಲ್ಲಿ. ಬೇಡಲೇ, ಇವತ್ತು ಬಾ ಒಂದು ಸ್ವಲ್ಪ ಪಂಚಾಯತಿ ಹತ್ರ ಹೋಗ್ಬಿಟ್ಟು ಬರೋಣ. ಪಂಚಾಯತಿಗೆ ಯಾಕೆ? ಹಿಂಗೆ ಮಾಡ್ತಾವನಿಯಪ್ಪ ಅಂತ ಹೇಳೋಕ್ಕೆ. ನಮ್ಮ ಸಂಸಾರದ ವಿಷಯಕ್ಕೆ ತಲೆ ಹಾಕಕ್ಕೆ ಅವನು ಯಾರು? ಅಲ್ಲ ಕಣೆ ಗಿರ್ಜಿ, ನಮ್ಮ ಸಂಸಾರದ ವಿಷಯಕ್ಕೆ ಗಿರ್ಜಿ ಬಂದು ತಲೆ ಹಾಕ್ತಿದ್ದಾಳೆ ಅಂತ ನಿನ್ನ ಮೇಲೆ ಹೇಳಿದ್ರೆ ಹೇಳಿ. ಮಕ್ಳಿಗೆ ಹಿಂಸೆ ಕೊಡ್ತಿದ್ದ ತಡಿಬಾರ್ದ? ನಾವೇನು ಮನುಷ್ಯರಲ್ವಾ ಅಂತ ಕೇಳ್ತೀನಿ ಪಂಚಾಯತಿಲಿ. ಯಾರು ಬಾಯಿ ಬಿಡ್ತಾರೆ ನೋಡ್ತೀನಿ. ಹೌದು ಕಣೆ, ಹೌದು. ನಡಿ, ಈ ಹಣ್ಣುಗಳನ್ನ ನಮ್ಮ ಯಜಮಾನಪ್ಪಂಗೆ ಕೊಡ್ತೀನಿ, ತಗೊಂಡೋಗಿ ಮಾರ್ಕೊಬನ್ನಿ ಅಂತ. ನಾನು ನಿನ್ನ ಜೊತೆಗೆ ಬರ್ತೀನಿ ನಡಿ. ಅರೆ ಜಿ, ಸ್ವಲ್ಪ ನಮ್ದಕ್ಕೆ ಕೆಲಸ ಇದೆ ಹೊರಗಡೆ. ಗಿರಿಜಿ ಜೊತೆ ಹೋಗ್ತಾ ಇದ್ದೀನಿ. ಹಣ್ಣುಗಳನ್ನೆಲ್ಲ ತಗೊಂಡೋಗಿ ನೀವೇ ಮಾಡ್ಕೊಂಡು ಬಂದ್ಬಿಡಿ. ಬಾನು, ಏನಂತ ಮಾತಾಡ್ತಿದ್ಯಾ ಬಾನು? ನಮ್ದಕ್ಕೆ ಬೇರೆ ಕೆಲಸಗೆ ಉಂಟು. ನಿಮ್ದಕ್ಕೆ ಹೋಗಿ ಮಾರ್ಕ ಬಂದ್ಬಿಡು ಚಿನ್ನ. ಚಿನ್ನಗಿನ್ನ ರನ್ನ ಎಲ್ಲ ಇವೆಲ್ಲ ಬೇಡ. ಗಿರ್ಜಿ ಮುಂದೆ ಏನು ನಿಮ್ದು? ಸುಮ್ಮನೆ ಹೋಗಿ ನಿಮ್ದಕ್ಕೆ ತಗೊಂಡು. ನಮ್ದಕ್ಕೆ ಸ್ವಲ್ಪ ಕೆಲಸ ಐತೆ ಗಿರ್ಜಿ ಜೊತೆ. ಪಂಚಾಯತಿಗೆ ಹೋಗ್ಬಿಟ್ಟು ಬರ್ತೀನಿ. ಪಂಚಾಯತಿಗೆ ಯಾಕೆ ಹೋಗ್ತೀಯಾ? ಅದೇ ನಮ್ಮೂರಾಗೆ ಒಬ್ಬ ಇದ್ದಾನಲ್ಲ, ಕಳ್ಳನ ಮಗ ಅದೇ ರಾಮಣ್ಣ. ಅವನಕ್ಕೆ ಮೇಲೆ ಚಾಡಿ ಹೇಳ್ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಕೇಳಬೇಡಿ. ಏನು ನೀವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಯಾಕೆ ಏನು ಕೇಳಬಾರ್ದು. ಸುಮ್ಮನೆ ಇದನ್ನ ತಗೊಂಡೋಗಿ ಮರ್ದಕ್ಕೆ ಬನ್ನಿ. ಕಾಸನ್ನ ಸಂಜೆಗೆ ನನಗೆ ಕೈಗೆ ಕೊಟ್ಬಿಡಿ. ನಡಿ ಗಿರ್ಜಿ, ಹೋಗೋಣ. ನಮ್ದಕ್ಕೆ ಸರಿಯಾಗಿ ಕೆಲಸ ಕೊಟ್ಲಲ್ಲ ಇವಳು. ನಮ್ದಕ್ಕೆ ಬೇರೆದಕ್ಕೆ ಕೆಲಸ ಇತ್ತು. ಇವತ್ತು ಕ್ಯಾನ್ಸಲ್ಗೆ ಮಾಡಿಬಿಟ್ಟು ಇದೇ ಹೋಗ್ಬೇಕು. ಸಂಜೆಗೆ ದುಡ್ಡು ಬೇರೆ ಕೊಡಬೇಕು ಇವ್ರದಿಕ್ಕೆ ಕೈಲಿ. ಇಲ್ಲಾಂದರೆ ಬಿಡಲ್ಲ ನನ್ನ. ಬೇಗ ನಡಿಯೇ ಬಾನು, ಬೇಗ. ಪಂಚಾಯತಿ ಕಟ್ಟೆ ಇರ್ತಾವ, ಎಲ್ಲ ಕೂತಿದ್ರು ಅವಾಗಲೇ. ಬರ್ತಾ ನೋಡಿದೆ, ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದೆ ನೋಡು. ಇವತ್ತು ಪಂಚಾಯತಿ ಕಟ್ಟೆಗೆ ಕರ್ಕೊಂಡು ಬಂದು ನಿಲ್ಲಿಸ್ಲೇಬೇಕು ರಾಮಣ್ಣನ. ಏನು ಅನ್ಕೊಬಿಟ್ಟ ನಮ್ಮನ್ನ? ಹೂನೇ, ಬಾ ಹೋಗೋಣ. ನೋಡಿ ಪಟೇಲ್ರೆ, ನಮಗೆ ಇಂಥ ಅನ್ಯಾಯ ಆಗ್ತೈತೆ. ನಮ್ಮ ಸಂಸಾರನ ಒಡೆಯೋಕ್ಕೆ ಅಂತಲೇ ರಾಮಣ್ಣ ಕಾಯ್ಕೊಂಡಿರೋದು. ನೀವು ನ್ಯಾಯ ಕೊಡಿಸ್ಲೇಬೇಕು. ನನಗೂ ನನ್ನ ಗಂಡಗೂ ಭಾರಿ ಗಲಾಟೆ ಆಯ್ತು ಇವತ್ತು. ಅಂತ ಚಾಡಿ ತಂದಿಕ್ಕಿರೋದು. ಏನಮ್ಮ ಅಂತದ್ದು? ಅಂತ ಚಾಡಿ ಏನಾಯ್ತು? ಏನು ಮಾಡಿದ್ರು ಅಂತ ಕೇಳ್ತೀರಾ? ಅದೇ ನಮ್ಮ ಜೇಕನ್ ಗಂಡ ರಾಮಣ್ಣ ಅಂತಿಲ್ವಾ? ಹಲ್ಕಟ್ಪಾಡೆ ಮಕ್ಳು ಮರಿನೆಲ್ಲ ಹೊಡ್ಕೊಂಡು ದನಕ್ಕೆ ಪಡ್ದಂಗೆ ಬೈಕೊಂಡು ಹೊಡ್ಕೊಂಡು ಊರನ್ನಲ್ಲೇ ಅದ್ರಸಕ್ಕೆ ಬಂದವನೆ. ನೋಡಿ ಪಟೇಲ್ರೆ, ನಮಗೆ ನ್ಯಾಯ ಕೊಡಿಸ್ಲೇಬೇಕು. ನಾಳೆ ದಿನ ಹಿಂಗೆ ಚಾಡಿ ತಂದಿಕ್ಬಿಟ್ಟು ನನಗೂ ನನ್ನ ಗಂಡಂಗೂ ದೂರ ಮಾಡಿದ್ರೆ ಎಲ್ಲೋಗ್ಲಿ ನಾನು? ಹೆಣ್ಮಗ್ಳು ನಾನು. ಇದೇನ್ರಿ ಇದು ಇಂಥ ಹೊಸ ಕತೆ? ಈ ರಾಮಣ್ಣಂಗೇನು ಬುದ್ಧಿ ಬೇಡವಾ? ಕಂಡೋರು ಹೆಣ್ಮಕ್ಳು ಸಂಸಾರ ಯಾಕೆ ಹಾಳು ಮಾಡಬೇಕು? ಹ್ಞೂ ನಿಜ, ಇದಕ್ಕೆ ನ್ಯಾಯ ಸಿಗಲೇಬೇಕಪ್ಪ. ಕಾಲ ಭಾರಿ ಕೆಟ್ಟೋಗೈತೆ. ಅದೇನಾಗೈತೆ ಇವ್ರಿಗೆ? ಅಚ್ಚುಕಟ್ಟಾಗಿ ಹೆಂಡತಿ ಮಕ್ಕಳನ್ನು ಸಾಕೊಂಡು ಇರಬೇಕು ಚೆನ್ನಾಗಿ. ಬೇರೆ ಸಂಸಾರ ಯಾಕೆ ಹಾಳು ಮಾಡಬೇಕು? ಸ್ವಾಮಿ, ಅದೊಂದೇ ಅಲ್ಲ, ಆ ಅಪ್ಪಂಗೆ ಹೆಣ್ಮಕ್ಳು ಕಂಡ್ರೆ ಆಗಲ್ಲ. ಅವ್ರಿಗಿರೋ ಇಬ್ಬರು ಹೆಣ್ಮಕ್ಳನ್ನ ಅವಳೆ ಹೆಂಗೆ ಎಷ್ಟು ಅಸಹ್ಯವಾಗಿ ನೋಡ್ತಾರೆ ಅಂತ ಅಂದರೆ ಪಾಪ ಅವು ಕಷ್ಟ ಏನು ಸುಖ ಏನು ಕೇಳೋದೇ ಇಲ್ಲ. ಸ್ಕೂಲಿಗೆ ಕಳಿಸ್ಬಾರ್ದು ಅಂದ್ಬಿಟ್ಟು ಮನೇಲಿ ಯಾವಾಗಲೂ ಜಗಳ ಮಾಡ್ತಿರ್ತಾನೆ. ಅಲ್ಲ, ರಾಮಣ್ಣಂಗೇನು ಬುದ್ಧಿ ಬೇಡವಾ? ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಪುಸ್ತಕದಲ್ಲೆಲ್ಲ ಬಂದಿದೆ. ಹೆಣ್ಮಕ್ಳು ಓದಬೇಕು ಅಂತ ಎಲ್ಲರೂ ಹೇಳುವಾಗ ಈ ಅಪ್ಪಂಗೆ ಯಾಕೆ? ಅದೇ ಅವ್ರಿಗೆ ಪುಸ್ತಕ, ಬಟ್ಟೆ, ಊಟ ಗೀಟ ಎಲ್ಲ ಕಟ್ಕಳಿಸ್ಬೇಕು ಖರ್ಚು ಅಂತ. ಹೋಗೋ ಹೆಣ್ಮಕ್ಳಿಗೆ ಯಾಕೆ ಇವೆಲ್ಲ ಮಾಡಬೇಕು? ಗಂಡು ಮಕ್ಳಿಗೆ ಮಾಡಿದ್ರೆ ಸಾಕಲ್ವಾ ಅಂತಾನೆ.
ಆ ತಪ್ಪು ತಪ್ಪು ತಪ್ಪು. ಹ್ಞೂ ಹೇಳಮ್ಮ, ಭಾರಿ ತಪ್ಪು, ಭಾರಿ ಅನ್ಯಾಯ ನಡೆದೈತಿ ಈ ಊರಲ್ಲಿ. ಇದೆಲ್ಲ ನಡೀತೈತೆ ಅಂತ ನಮ್ಮ ಕಿವಿಗೆ ಬಿದ್ದಿಲ್ಲ. ಇದೆಲ್ಲ ಕೆಲವೊಂದು ಶುರುವಾದಾಗಲೇ ನಮ್ಮ ಕಿವಿಗೆ ಬಿದ್ದುಬಿಟ್ರೆ ನಾವೇನಾದರೂ ಒಂದು ಮಾಡ್ಬೋದು, ಪರಿಹಾರ ಹುಡುಕ್ಬೋದು. ನೀವೆಲ್ಲ ಆಗೋದ್ಮೇಲೆ ತಂದಿಕ್ತೀರ ಮುಂದಕ್ಕೆ. ಇಲ್ಲ ಇಲ್ಲ ಬಿಡಿ, ಇನ್ನೂ ಏನು ಆಗಿಲ್ಲ. ನನ್ನ ಮಗಂಗೆ ಮಾಡಲೇಬೇಕು. ಹಾಂ, ಕರೆಸಿ ಪಂಚಾಯ್ತಿಗೆ, ಒಳ್ಳೆ ತೀರ್ಪು ಕೊಡಲೇಬೇಕು ನನ್ನ ಮಗನಿಗೆ. ಹೆಣ್ಣು ಮಕ್ಕಳು ಅಂತ ಅಂದರೆ ಅವ್ರಿಗೂ ಒಂದು ಗೌರವ, ಸ್ವಾಭಿಮಾನ ಎಲ್ಲ ಇರುತ್ತೆ. ತನ್ನ ಸ್ವಂತ ಮಕ್ಕಳಿಗೇನೆ ಈ ರೀತಿ ಮಾಡ್ತಿದ್ದಾನೆ ಅಂದರೆ ಅವನೊಬ್ಬ ತಂದೆ ಆಗೋಕ್ಕೆ ಯೋಗ್ಯತೆ ಇಲ್ದಿರೋ ಅಂಥವನು. ಹೌದು ಸ್ವಾಮಿ, ನನಗೆ ಮಕ್ಕಳಿಲ್ಲ ಇನ್ನು. ನಮಗೆ ಮಕ್ಕಳಂದರೆ ತುಂಬ ಇಷ್ಟ. ಅದಕ್ಕೆ ನಾವು ಜಯಕ್ಕನ ಮನೆ ಹತ್ರ ಹೋಗ್ತೀವಿ, ಅವ್ರ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಅಂದ್ಕೊಂಡು ನೋಡಿಕೊಂಡು ಅಲ್ಲಿ ಅದೇನು ತಾಯಿ ಸುಖ ಏನಿದೆ ಅದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೂ ನಾವನ್ನ ಆ ಮಕ್ಕಳು ಪ್ರೀತಿ ಅಂದ್ರೇನು, ಅವ್ರ ಬಾಂಧವ್ಯ ಏನು ಅಂತ ಹೋಗಿ ನೋಡಿ ಅರ್ಥ ಮಾಡ್ಕೊತೀವಿ. ಅದಕ್ಕೆ ಸ್ವಾಮಿ, ಆ ಮಕ್ಕಳಿಗೆ ಯಾರು ಹಿಂಗೆ ಹಿಂಸೆ ಕೊಡ್ತಾ ಇದ್ದಾರೆ, ಯಾವುದೇ ನಮ್ಮ ಮಕ್ಕಳಾಗಲಿ ಹಿಂಸೆ ಕೊಡ್ತಿದ್ದಾರೆ, ಹೊಡೆದು ಬಡ್ದು ಅಂತಂದರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ತಪ್ಪು ಮಾಡಿರೋ ಮಕ್ಕಳಿಗೇನೆ ಹೊಡೆದ್ರೆ ನಾನು ಸಹಿಸ್ಕೊಳ್ಳಲ್ಲ, ಇನ್ನು ತಪ್ಪೇ ಮಾಡಿದಿರೋ ಮಕ್ಕಳವರು ಅವ್ರಿಗೂ ಹೊಡೆಯೋದು ಬಡಿಯೋದು ಮಾಡಿ ನಾನು ಸಹಿಸ್ಕೋತೀನ? ನಾನು ಒಂದು ಹೆಣ್ಣಾಗಿ ನಮಗಂತೂ ಅವಾಗ ಓದೋಕ್ಕೆ ಬರೆಯೋಕ್ಕೆ ಏನೂ ಅನುಕೂಲ ಇರಲಿಲ್ಲ, ಅವಿದ್ಯಾವಂತರಾಗ್ಬಿಟ್ವಿ. ಆದರೆ ಮುಂದೆ ಬರೋ ಮಕ್ಕಳುಗಳು ಹಂಗಾಗಬಾರ್ದು. ಹಳ್ಳಿಯಾಗಿ ಉಳ್ಕೋಬಾರ್ದು, ಹಿಂದುಳಿಬಾರ್ದು. ಹಳ್ಳಿ ಅಂತಂದರೆ ಮುಂದುಳಿದಿರಬೇಕು, ಮುಂದುವರೆದ ಹಳ್ಳಿ ಆಗಿರಬೇಕು ನಮ್ಮ ಹಳ್ಳಿ. ಎಲ್ಲ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಹೋಗಬೇಕು, ಓದಬೇಕು, ನಮ್ಮ ಹಳ್ಳಿಯ ಉದ್ಧಾರ ಮಾಡಬೇಕು ಅನ್ನೋದು ನನ್ನ ಆಸೆ. ಈ ಹಲ್ಕಟ್ ಬಾಡೆ ಇದಕ್ಕೆಲ್ಲ ಬಿಡೋದೇ ಇಲ್ಲ. ಇವನಿಗೇನು ಅರ್ಥ ಆಗಲ್ಲ, ಬರೀ ಹೆಣ್ಣು 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 ಅಂತ ಸಾಯ್ತಾನೆ. ಆಯ್ತು ಸಮಾಧಾನ ಮಾಡ್ಕೊಳಮ್ಮ, ನೀನು ಸಮಾಧಾನ ಮಾಡ್ಕೊ, ನಾವು ನೋಡ್ಕೊಂತೀವಿ. ಪಂಚಾಯತಿ ಕಟ್ಟೆಗೆ ಕರೆಸ್ತೀನಿ ನಾನು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಪಂಚಾಯತಿ ಕಟ್ಟೆ ನಡೆಯುತ್ತೆ. ತೀರ್ಪು ಹೆಂಗಿರುತ್ತೆ ಅಂತ ಅಂದರೆ, ನನ್ನ ಮಗ ಜೀವಮಾನದಲ್ಲಿ ನೆನೆಸ್ಕೋಬೇಕು, ಅವರಿಬ್ಬರು ಹೆಣ್ಣು ಮಕ್ಕಳ ಮೇಲೆ ಒಂದೇ ಒಂದು ಚೂರು ಕೈ ಎತ್ತಬಾರ್ದು. ಹ್ಞೂ ಹೇಳ್ರಿ ಹಂಗೆ ಮಾಡಲೇಬೇಕು. ಇಂಥ ಹಲಾಲ್ ಕೋರ್ ನನ್ನ ಮಕ್ಕಳು ನಮ್ಮ ಹಳ್ಳಿನಲ್ಲಿ ಅವರೇ ಅಂತ ನನ್ನ ಕೈಲಿ ನಂಬೋಕ್ಕೆ ಆಗ್ತಾಯಿಲ್ಲ. ಎಲ್ಲೂ ನೋಡಿಲ್ವಲ್ಲಪ್ಪ ಇಂಥವ್ರನ್ನ. ಅಯ್ಯೋ ಭಗವಂತ. ನೋಡಮ್ಮ, ನಾಳೆ 10 ಗಂಟೆಗೆ ತೀರ್ಪಿರುತ್ತೆ ಪಂಚಾಯತಿ ಕಟ್ಟೆಯಲ್ಲಿ. ಎಲ್ಲ ಹಳ್ಳಿ ಜನಕ್ಕೂ ಇವತ್ತೇ ಡಂಗೂರ ಸಾರಿಸ್ತೀವಿ, ಯೋಚನೆ ಮಾಡಬೇಡಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕ್ಸ್ಬೋದಿತ್ತು. ಅಂದರೆ ನಮ್ಮ ಹಳ್ಳಿನಾಗೆ ಪೊಲೀಸರು ಬಂದರೆ ಮರ್ಯಾದೆ ಇರಲ್ಲ. ನಾವು ಪಂಚಾಯತಿ ಕಟ್ಟೆಯಲ್ಲಿ ಕೂತ ಮೇಲೆ ನಮ್ಮದೇ ತೀರ್ಪು ಆಗಿರೋದು. ನಮ್ಮ ತೀರ್ಪು ಮುಂದೆ ಅವ್ರದ್ದೇನಿಲ್ಲ. ನಾವು ಒಂದ್ಸತಿ ತೀರ್ಪು ಕೊಟ್ಟ ಮೇಲೆ ಅದೇ ಕೊನೆವರೆಗೂ ಹಂಗೆ ಇರ್ತದೆ. ನಮ್ಮ ಮೇಲೆ ನಂಬಿಕೆ ಇಡಿ. ಆಯಿತು ಪಟೇಲ್ರೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ನಿಮ್ಮ ಹತ್ರ ಬಂದು ವಿಷಯನ ತಿಳಿಸಿದ್ದೀನಿ. ನಮಗೆ ಒಳ್ಳೆ ನ್ಯಾಯ ಕೊಡಿಸ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ನೀವು ಊರಿನ ಹಿರಿಯರು, ನೋಡಿ ಮಾಡಿ ಒಬ್ರಿಗೆ ಕಷ್ಟನೂ ಆಗಬಾರ್ದು, ಒಬ್ರ ಜೀವನ ಹಾಳು ಆಗಬಾರ್ದು, ಯಾರಿಗೂ ಏನೂ ತೊಂದರೆ ಆಗಬಾರ್ದು, ಎಲ್ಲ ಒಳ್ಳೆ ಥರನೇ ಆಗಬೇಕು ಅಂತ ತೀರ್ಪು ಕೊಡಿ. ಸರಿಯಾಗಿ ಯೋಚನೆಗೆ ಮಾಡಿಬಿಟ್ಟು ತೀರ್ಪನ್ನ ಕೊಡಿ ನೀವು. ಇಂಥ ಗುಲ್ಡು ನನ್ನ ಮಕ್ಕಳು ಇನ್ನೂ ಇರ್ತಾರೆ, ಅವ್ರಿಗೆಲ್ಲ ಪಾಠ ಆಗಬೇಕಿದು ನಮ್ಮ ಹಳ್ಳಿನಲ್ಲಿ. ಹ್ಞೂ ಆಯ್ತು ರಮ್ಮ, ಆಯಿತು ಮಾಡೋಣ ತಗೊಳ್ರಿ. ನಾಳೆ 10 ಗಂಟೆಗೆ ಡಂಗೂರ ಸಾರ್ಸಕ್ಕೆ ಹೇಳ್ತೀನಿ ನಾನು ಡಂಗೂರ್ದವನಿಗೆ. ಒಳ್ಳೆ ತೀರ್ಪೇ ಕೊಡೋಣ. ಸರಿ ಪಟೇಲ್ರೆ, ನಾವಿನ್ನು ಹೊರಡ್ತೀವಿ. ಆಯ್ತಮ್ಮ, ಹೋಗ್ಬರ್ರಿ, ಬೆಳಗ್ಗೆ ಬರ್ರಿ, ಹೋಗ್ರಿ. ಅಲ್ಲ ಚಿನ್ನ ಪಟೇಲ್ರೇ, ಅಲ್ಲ ಇವನು ಯಾರು ಇವನು ರಾಮಣ್ಣ? ಇವನು ಯಾಕೆ ಹಿಂಗೆ ಮಾಡ್ತಾನೋ ಅಪ್ಪ? ಇವನು ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಹೌದು ಹೇಳ್ರಿ, ಮಾಡ್ತೀನಿ. ಅದು ನನ್ನ ಮಗ ನೋಡ್ತೀನಿ. ಬೆಳಗ್ಗೆ 10 ಗಂಟೆಗೆ ಬರ್ತಾನಲ್ಲ, ಇವತ್ತು ಡಂಗೂರ ಸರ್ಸಕ್ಕೆ ಹೇಳ್ಬಿಡ್ರಿ. ಬೆಳಗ್ಗೆ 10 ಗಂಟೆ ಅಷ್ಟೇ ನಾನು ಇಲ್ಲಿ ಇರ್ತೀನಿ. ವಿಚಾರಿಸ್ಬಿಟ್ಟು ಪಂಚಾಯತಿ ಕಟ್ಟೆಯಲ್ಲಿ ಜನಗಳನ್ನ ಕೇಳಿ, ಜನಗಳು ಏನು ಹೇಳ್ತಾರೆ ಇದಕ್ಕೆಲ್ಲ ನೋಡಿಕೊಂಡು ತೀರ್ಪು ಕೊಟ್ಬಿಡೋಣ. ಸರಿ, ನಾನಿನ್ನು ಬರ್ತೀನಿ, ಬೆಳಗ್ಗೆ ಸಿಗೋಣ. ಆಯ್ತು ಪಟೇಲ್ರಿ, ನಾವು ಇನ್ನೇನು ಹೊರಡ್ತೀವಿ, ಬೆಳಗ್ಗೆ ಸಿಗೋಣ ತಗೊಳ್ರಿ.